ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಾನು ಮತ್ತೆ ನಮ್ಮ ಅಣ್ಣ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದೀವಿ. ನಮ್ಮ ಅಜ್ಜಿ ಮನೆ ಎಲ್ಲಿರೋದು ಅಂದ್ರೆ ವಿಜಯನಗರ. ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಮಾಮ ಇರ್ತಾರೆ, ನನ್ನ ತಮ್ಮ ಇರ್ತಾನೆ. ಅವ್ನಿಗಿನ್ನೂ ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಮನೆ ರಿನೋವೇಷನ್ ಬೇರೆ ಮಾಡ್ತಿದ್ದಾರೆ. ನೋಡುವ ಹಿಂಗೆ ರಿನೋವೇಷನ್ ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸ್ತೀನಿ ನಿಮ್ಗೂನು ರಿನೋವೇಷನ್ ಹೆಂಗ್ ಮಾಡ್ತವ್ರೆ ಅಂತ. ಈಗ ನಾನು ನಮ್ಮಣ್ಣ ಕಾರಲ್ಲಿ ಹೋಗ್ತಾ ಇದೀವಿ. ಫುಲ್ಲು ಸಾಂಗ್ ಎಲ್ಲ ಕಟ್ಕೊಂಡ್ವಿ. ಸಿಗುವ ವಿಜಯನಗರದಲ್ಲಿ. ಗೈಸ್, ಆಗ್ಲೇ ವಿಜಯನಗರ ಬಂದ್ವಿ ನಮ್ಮ ಅಜ್ಜಿ ಮನೆ ಹತ್ರ. ನೋಡಿ ಬೆಂಗಳೂರು ಹೆಂಗಿದೆ ಅಂತ. ಫಾರಿನ್ ಅವರೆಲ್ಲ ಅವ್ರೆ ಇಲ್ಲಿ ನೋಡಿ. ಇಲ್ಲಿ ಬಂದು ನಾವು ನಮ್ಮ ಅಣ್ಣ ಎಲ್ಲ ರೋಡ್ಗೆ ಹಾಕೊಂಡ್ಬಿಡ್ತಾರ ಕಾರ್ಗಳನ್ನೆಲ್ಲ. ಆಗಲಿ ಬಂದ್ವಿ. ಅಲ್ಲಿ ನೋಡಿ ನಮ್ಮ ಯಾರೋ ಒಬ್ರು ನಿಂತವ್ರೆ, ಕಾಣಿಸಲ್ಲ. ಅಲ್ಲೋದಾಗ ತೋರಿಸ್ತೀವಿ. ಈಗೆಲ್ಲ ಹೋಗಲ್ಲ. ಗಾಡಿ ತೆಗಿತಾವನ, ಆಗ್ಲೇ ಗಾಡಿ ತೆಗಿತಾವನೆ. ಅದು ಎಲ್ಲಿಗೆ ಹೋಯ್ತಾನೋ ದೇವ್ರಿಗೆ ಗೊತ್ತು. ಗಾಡಿ ತೆಗ್ದು ಬರ್ತಾವ ನೋಡಿ. ಬಂದ ನೋಡಿ ಬಂದ. ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಏನೋ ವಿಡಿಯೋ ಎಲ್ಲ ಮಾಡ್ತಿದ್ಯಾ? ಎಲ್ಲಿಗೋಯ್ತಿದ್ಯಾ? ನೀರ್ ತರಕ್ಕೆ. ಯಾರಿಗೆ? ಬೇಗ ಮಾಡು. ಹಾಯ್ ಗೈಸ್, ನಮ್ ತೆಂಗಿನ ಕರ್ಕೊಂಬರಕ್ಕೆ ಕಾಲೇಜಿಂದ ನಾವು 4 ಜನ ಅಣ್ಣಂದಿರು ನಡ್ಕೊಂಡು ಹೋಗ್ತಿದ್ವಿ. ಊಟ ಮಾಡಿದೀವಿ ಬಿಗ್ಗೆಗೆ. ಯಾವ ಕಾಲೇಜ್? ಡೆಲ್ಲಿನ ಸ್ಕೂಲ್, ಓಲ್ಡ್ ಕೆಂಬ್ರಿ ಸ್ಕೂಲ್. ಇಷ್ಟು ಚೆನ್ನಾಗಿತ್ತು ಸ್ಕೂಲ್ ಹತ್ರ ಇವಾಗ. ನೋಡ್ರಿ, ನಾವು ಸ್ಕೂಲ್ ತೋರಿಸ್ತೀವಿ. ಕಾಲೇಜ್ ಅಂದ್ರೆ ಭಯ ಬರ್ತದೆ. ನಾನು ಕಾಲೇಜ್ಗೆ ಹೋಗಿ ಸ್ಕೂಲ್ ತೋರಿಸ್ತೀವಿ. ಸ್ಕೂಲ್ ಗೈಸ್, ನಮ್ ತೆಂಗಿನ ಆಗ್ಲೇ ಎತ್ತಾಕೊಂಡ್ ಅವಳೆ ಹಾಯ್ ಗೈಸ್ ಆತ ಹಾಯ್ ಅಂತವ್ರೆ. ಇನ್ನೊಂದ್ಸತಿ ಹೇಳ ಹಾಯ್. ಒಳ್ಳೆ ಜೀರಾ ಜ್ಯೂಸ್ ಕುಡ್ದಾಗ ಗೈಸ್ ಮಸ್ತಾಗಿತ್ತು. ಇವಾಗ ಫ್ರೆಂಡ್ ಮನೆಗೆ ಹೋಗಿ ಲ್ಯಾಪ್ಟಾಪ್ ಕೊಡ್ಬೇಕು. ನೀನ್ ಕೊಡೋ, ಇವನು ಬರ್ತಾನೆ ಗೈಸ್. ನಾವು ಈಗ ಅಜ್ಜಿ ಮನೆಗೆ ಹೋಗಿ ಈ ಕಾರಲ್ಲಿ ಹೋಗೋದು. ಮನೆಗೆ ಹೋಯ್ತೀವಿ. ಯಾರ ಮನೆಗೆ? ನಮ್ಮ ಮನೆಗೆ. ನಿಮ್ ಮನೇಲಿ ಇರೋದಾ? ಹಾಯ್ ಗಾಯ್ಸ್ ಅದಕ್ಕೆ ತಾತ ನೀನ್ ಹಾಯ್ ಗಾಯ್ಸ್ ಅದಕ್ಕೆ ತಾತ ಸಾಕಾಗಂತು. ಹೇಳು, ಟ್ಯೂಷನ್ಗೆ 40,000 ಕೊಟ್ಟು ಟ್ಯೂಷನ್ಗೆ ಹೋಯ್ತಾಳೆ. ಸ್ಕೂಲ್ಗೆ ಎಷ್ಟೇ ಸ್ಕೂಲ್ಗೊಂದು ನ್ಯೂ ಕೆಂಬ್ರಿ ಸ್ಕೂಲ್ ವಿಜಯನಗರದಲ್ಲಿ ಇರೋದು. ಇವಳೊಂದಷ್ಟು ಕೊಟ್ಬಿಟ್ಟು ಹೋಯ್ತಾಳೆ. ಆದ್ರೆ ಏಂತಿ ಕೊಟ್ಬಿಟ್ಟು ಹೋಯ್ತಾಳೋ ಗೊತ್ತಿಲ್ಲ. ಹಾಕಲ್ಲ ನಾನು. ಹಾಗೆ ವಿಜಯನಗರದಿಂದ ಮುಗಿಸ್ಕೊಂಡು ಆಗ್ಲೇ ಮನೆಗೆ ಬಂದ್ವಿ. ಈಗ ಒಂಚೂರು ಕೆಲ್ಸ ಐತೆ, ಕೆಲ್ಸ ಮುಗಿಸ್ಕೊಂಡು ಮೇಲ್ಗಡೆ ಸಿಗುವ ರೂಮಲ್ಲಿ. ನಮ್ ತಂಗಿ ಅದೇನೋ ಫ್ರೆಂಚ್ ಫ್ರೈಸ್ ಬೇರೆ ಮಾಡೋರೆ. ಚೆನ್ನಾಗೇ ಮಾಡೋರೆ. ಆದ್ರೆ ಎಷ್ಟು ಉಳ್ಸೋರೆ, ಪರವಾಗಿಲ್ಲ, ಚೆನ್ನಾಗಿದೆ. ತಿನ್ಕೊಂಡು
ಹೊರಗಡೆ ಹೋಗೋದು. ತಿನ್ಕೊಂಡು ಹೊರಗಡೆ ಹೋಗೋದು. ನಮ್ಮ ಅಣ್ಣ ಕರ್ಕೊಂಡು ಹೋಗ್ತೀನಿ ಅಂದ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಲಿಫ್ಟ್ ಇಲ್ಲಿ ನಮ್ಮ ರೂಮಲ್ಲಿ, ಸಾರಿ ಮನೇಲೇ ಲಿಫ್ಟ್ ಇದೆ. ಲಿಫ್ಟ್ ಪಕ್ಕನೇ ದೇವ್ರ ಮನೆ ಐತೆ ನೋಡಿ, ಎಷ್ಟು ದೊಡ್ಡ ದೇವ್ರ ಮನೆ. ನೀವು ಎಲ್ಲಾದ್ರೂ ನೋಡಿರ್ತೀರಾ, ಬಟ್ ನಮ್ಮ ದೊಡ್ಡಮ್ಮ ಮನೇಲಿ ನೋಡಿರ್ತೀರಾ. ಮನೆ ನೋಡಿ ಹಿಂಗೈತೆ. ನಂಗೆ ಇಷ್ಟರಲ್ಲಿ ಏನು ಇಷ್ಟ ಆಗಿದೆ ಅಂದರೆ ಟಿ ವಿ ಇಷ್ಟ ಆಗಿದ್ದು. ಎಷ್ಟು ದೊಡ್ಡ ಟಿ ವಿ ಗೊತ್ತಾ? ಏನಿಲ್ಲ ಅಂದ್ರೆ ಒಂದು 85 ಇಂಚ್ ಟಿ ವಿ ಅನ್ಸುತ್ತಿದ್ದು. ಈ ಟಿ ವಿನೇ ನನಗೆ ಇಷ್ಟ ಆಗಿದ್ದು. ಮೇಲೆ ಹೋಮ್ ಥಿಯೇಟರ್ ಐತೆ, ಆದ್ರೂ ನನಗೆ ಈ ಟಿ ವಿನೇ ಇಷ್ಟ ಆಗಿದ್ದು. ನೋಡ್ರಿ, ವೆಂಕಟೇಶ್ವರ ಮೇಲೆ ವೆಂಕಟೇಶ್ವರ ಮಲಗಿರೋದು, ಒಳಗಡೆ ವೆಂಕಟೇಶ್ವರ ಇರೋದು. ಇದು ರಂಗನಾಥ ಸ್ವಾಮಿನಾ? ಸಾರಿ, ಮಿಸ್ಅಂಡರ್ಸ್ಟ್ಯಾಂಡ್. ಮೇಲಿರೋದು ರಂಗನಾಥ ಸ್ವಾಮಿ. ಇನ್ನೊಂದೇನು ಗೊತ್ತಾ, ಮೇಲೆ ಒಂದು ಲೈಟ್ ಐತೆ. ನೋಡಿ ಲೈಟ್ ಹಿಂಗೆ. 100 ನೋಡಿ, ಟಿವಿ 100 ಇಂಚ್ ಟಿವಿ ಇದು. ನಾನು 80 ಅನ್ಕೊಂಡಿದ್ದೆ, 100 ಇಂಚ್ ಟಿವಿ. ಆದ್ರೂ ಮನೆ ಮಾತ್ರ ಮಸ್ತಾಗೈತೆ. ಹೊರಗಡೆ ಹೋಗ್ಬಿಟ್ಟು ಆಮೇಲೆ ಒಂದು ಫಿಲಮ್ ನೋಡ್ತೀವಿ, ಹೋಮ್ ಥಿಯೇಟರ್ ನೋಡೋದು. ತೋರಿಸ್ತೀನಿ ಅದನ್ನು. ಕ್ಯಾಮ್ರಾ ನೋಡಿ, ಇಡೀ ಮನೆ ಫುಲ್ಲು ಕ್ಯಾಮ್ರಾ ಇಲ್ಲೇ ಇರೋದು. ಮನೆ ತೋರಿಸ್ತೀನಿ ಹೊರಗಡೆಯಿಂದ. ಈ ಹೊರಗಡೆ ಹೋಗ್ಬೇಕು, ಅವಾಗ ತೋರಿಸ್ತೀನಿ ಹಿಂಗೈತೆ ಮನೆ. ಏನಿಲ್ಲ ಅಂದ್ರು 4 ಪ್ಲೆಕ್ಸಾ, 5 ಪ್ಲೆಕ್ಸಾ, 5 ಪ್ಲೆಕ್ಸ್ ಅಲ್ಲ, 5 ಪ್ಲೆಕ್ಸ್ ಮನೆ ಇದು. 2 ಪ್ಲೆಕ್ಸ್ 3 ಪ್ಲೆಕ್ಸ್ ಅಲ್ಲ, 5 ಪ್ಲೆಕ್ಸ್ ಮನೆ. ಸಕ್ಕದಾಗಿರುತ್ತೆ, ನೋಡಿರುವಂತೆ. ಆಮೇಲೆ ಸಿಗುವ, ಬಾಯ್. ಹೊರಗಡೆ ಹೋಗಿದ್ದೀವಿ. ನಮ್ಮ ಮನೇಲಿರೋದು ಚಾಂಪ್, ಇದು ಚಾಂಪ್. ಹಿಂಗೆ ರಾಜ ರಾಜನ್ ತರ ಕೂತವನೆ. ನಮ್ಮಮ್ಮ ಅವ್ರ ಅಮ್ಮ ಮೀನ್ಸ್ ನಮ್ಮ ಅಜ್ಜಿ ಇಲ್ಲಿ ಕೂತವ್ರೆ. ಈಗ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಬರುವ ಸಮಯ. ಬಾಯ್. ಹಾಗೆ ನಮ್ಮ ಅಣ್ಣ ಇನ್ನೊಂದು ಮನೆ ಕರ್ಕೊಂಡ್ ಬಂದ. ಮೀನ್ಸ್ ಮುಂಚೆ ಇದು ಅಪಾರ್ಟ್ಮೆಂಟ್ ಇದೆ, ತೋರಿಸ್ತೀನಿ ತಡೀರಿ ಹೆಂಗೈತೆ. ಎಷ್ಟು ಉದ್ದ ಐತೆ. ಮುಂಚೆ ನಾವು ಈ ಫ್ಲೋರಲ್ಲಿ ಇದ್ವಿ, ಫಸ್ಟ್ ಫ್ಲೋರಲ್ಲಿ ಗ್ರಿಲ್ ಹಾಕಿದ್ರಲ್ಲ, ಆ ಫ್ಲೋರಲ್ಲಿ ಇದ್ವಿ. ಈಗ ಅಲ್ಲಿಂದ ಮನೆ ಕಟ್ಕೊಂಡು ಈಗ ಅಲ್ಲಿ 5th ಪ್ಲೆಕ್ಸ್ ಅಂತ. ಈಗ ಲಿಫ್ಟಲ್ಲಿ ಆಗೋದು. ಲಿಫ್ಟಲ್ಲಿ ಯಾವ ಫ್ಲೋರ್ ಐತಿ ಗೊತ್ತಿಲ್ಲ, ನಮ್ಮ ದೊಡ್ಡಮ್ಮ ಅಲ್ಲಿ ಅವರೇ. ಟಾಪ್ ಫ್ಲೋರ್ ನಮ್ಮ ದೊಡ್ಡಮ್ಮ ಇರೋದು. ಸಿಗುವ ಮನೇನು ಕಾಣೋದು. ಗೈಸ್, ಈಗ ಫಿಲಮ್ ನೋಡೋಕ್ಕೆ ಥಿಯೇಟ್ರಿಗೆ ಹೋಗ್ತಿದ್ದೀವಿ. ಥಿಯೇಟ್ರ್ ಅಂದರೆ ಏನು ಟ್ಯಾಕೀಸ್ ಅಲ್ಲ, ಮನೆಯಲ್ಲೇ ಐತೆ ಹೋಮ್ ಥಿಯೇಟ್ರು. ಎಂಟ್ರಿ ಆಯ್ತಿದೆ ಅಂತ ತೋರಿಸ್ತೀನಿ ನಿಮಗೂ. ಇನ್ನೂ ಆನ್ ಆಗಿಲ್ಲ. ಆನ್ ಆದಾಗ ಕ್ಲೀನಾಗಿ ಕಾಣಿಸುತ್ತೆ. ಆಯ್ತು ಸದ್ಯದ್ರಲ್ಲಿ. ನನ್ನ ಫೋನ್ ಬೇರೆ ಚಾರ್ಜ್ ಇಲ್ಲ, ಚಾರ್ಜರ್ ಬೇರೆ ತೊಗೊಂಡಿದ್ದೀನಿ. ಫುಲ್ಲು ರಿಕ್ಲೈನರ್ ಅಂದರೆ ರಿಕ್ಲೈನರ್ ಮಸ್ತಾಗಿರುತ್ತೆ. ಯಾವ ಫಿಲಮ್ ನೋಡ್ತೀವೋ ಗೊತ್ತಿಲ್ಲ. ತಲೆ ಕೆಟ್ಟರೆ PS5 ನೋಡ್ತೀವಿ ನಾವು. ಸಾರಿ, PS5 ನೋಡಲ್ಲ, PS5ಅಲ್ಲಿ GTA ಆಡ್ತೀವಿ. PS5 ನಮ್ಮ ಅಣ್ಣ ಆಗಲೇ ಬೈ ಮಾಡವನೆ, ಬರೀ ದುಡ್ಡು ಕೊಟ್ಟವನೆ. ಇನ್ನೂ ಬಂದಿಲ್ಲ, ನವಂಬರ್ಗೆಲ್ಲ ಬರೋದು. ಅದು ಇದು GTA 6 ಹಾಕೋದು ಡೌನ್ಲೋಡಿಂಗ್ದು
ಆಗಲೇ ಬೈ ಮಾಡ್ಬಿಟ್ಟವನೆ. ಎಷ್ಟು ಕೊಟ್ಟು ಬೈ ಮಾಡಿದೆ? ಒಂದು 9 ಆಯ್ತು, 8,500 9,000. 9,000 ಕೊಟ್ಟು ಆಗಲೇ ಬೈ ಮಾಡೋನೆ ನೋಡಿ. ಇನ್ನೂ 3 ನಿಮಿಷ ಲೆಫ್ಟ್. ಒನ್ ಟೈಮ್ ನೋಡಿ ಗೈಸ್, ಹೋಮ್ ಥಿಯೇಟ್ರು ಹೆಂಗೆ ಫುಲ್ಲು ಔಟ್ಲುಕ್ ಹೆಂಗೈತೆ. ರೆಕ್ಲೈನರ್ ಸೀಟು ಪ್ಲೇ ಸ್ಟೇಷನಲ್ಲೇ ಇದೆ ನೋಡಿ. ಈಗ ನೆಟ್ಫ್ಲಿಕ್ಸಲ್ಲಿ It ಫಿಲಮ್ was a ನೋಡಿ. little more. It's not hard to handle him. I'll send them. ಬಾಯ್ ಬಾಯ್.